ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ ಸಂಕಷ್ಟದಿಂದ ಹೊರಬರಲು ಪತ್ನಿ ದೇವರ ಮೊರೆ ಹೋಗಿದ್ದಾರೆ. ಬನಶಂಕರಿ ದೇವಿ ಪ್ರಸಾದವನ್ನ ಜೈಲಿನಲ್ಲಿರುವ ದರ್ಶನ್ಗೆ ನೀಡಿದ್ದಾರೆ. ಇನ್ನು ಎಫ್ಎಸ್ಎಲ್ ವರದಿ 1 ವಾರದಲ್ಲಿ ಬರಲಿದ್ದು ಡಿ ಗ್ಯಾಂಗ್ಗೆ ಸಂಕಷ್ಟ ಕಾದಿದೆ. ಇದೆಲ್ಲವನ್ನ ನೋಡೋಣ ದಾಸನಿಗೆ ದೇವಿ ಪ್ರಸಾದ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಪತಿ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ನಿನ್ನೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಬನಶಂಕರಿ ದೇಗುಲಕ್ಕೆ ಭೇಟಿ ನೀಡಿದ್ದ ವಿಜಯಲಕ್ಷ್ಮಿ ಕುಟುಂಬದ ಹೆಸರಿನಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಸಲ್ಲಿಸಿದ್ದಾರೆ. ಪತಿ ಸಂಕಷ್ಟದಿಂದ ಹೊರಬರಲು ಶಕ್ತಿ ದೇವತೆ ಮೊರೆ ಹೋಗ್ತಿರೋ ವಿಜಯಲಕ್ಷ್ಮಿ ಇತ್ತೀಚೆಗಷ್ಟೇ ಕೊಲ್ಲೂರು ಮೂಕಾಂಬಿಕೆಗೆ ಪೂಜೆ ಸಲ್ಲಿಸಿದ್ರು. ನಿನ್ನೆಯಷ್ಟೇ ಭೀಮನ ಅಮಾವಾಸ್ಯೆ ಪ್ರಯುಕ್ತ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದ ಪತ್ನಿ ವಿಜಯಲಕ್ಷ್ಮಿ ಇಂದು ಪರಪ್ಪನ ಅಗ್ರಹಾರ ಜೈಲಿಗೆ ಪ್ರಸಾದ ತೆಗೆದುಕೊಂಡು ಬಂದಿದ್ರು. ದರ್ಶನ್ಗೆ ಬನಶಂಕರಿ ದೇವಿ ಪ್ರಸಾದ ನೀಡಿದ್ರು. ಪತಿ ದರ್ಶನ್ಗೆ ಎದುರಾಗಿರುವ ಸಂಕಷ್ಟ ದೂರವಾಗಲಿ, ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆಯಾಗಲಿ ಅನ್ನೋ ಕಾರಣಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬನಶಂಕರಿ ದೇವಿಗೆ ಅಮಾವಾಸ್ಯೆ ದಿನ ವಿಜಯಲಕ್ಷ್ಮಿ ಪೂಜೆ ಸಲ್ಲಿಸಿದ ಬಗ್ಗೆ ದೇಗುಲದ ಅರ್ಚಕ ರಾಜಸ್ವಾಮಿ ಟಿವಿ9 ಜೊತೆ ಮಾತನಾಡಿದ್ದಾರೆ. ನಿನ್ನೆ ಸಂಜೆ 8 ಗಂಟೆಗೆ ದೇಗುಲಕ್ಕೆ ಬಂದಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸೇರಿದಂತೆ ಕುಟುಂಬದ ಸಮೇತ ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಿದ್ರು. ಅರ್ಚನೆ ಜೊತೆಗೆ ಸಂಕಲ್ಪದಿಂದ ಪೂಜೆ ಮಾಡಿದ್ದಾರೆ. ಸಂಕಷ್ಟಗಳು ಬಂದಾಗ ಶಕ್ತಿ ದೇವತೆ ಹತ್ರ ಬಿಟ್ರೆ ತಾಯಿ ಕಾಪಾಡುತ್ತಾಳೆ. ದರ್ಶನ್ 2 ಸಲ ಬನಶಂಕರಿ ದೇಗುಲಕ್ಕೆ ಬಂದಿದ್ರು ಅಂತ ಅರ್ಚಕ ರಾಜಸ್ವಾಮಿ ಹೇಳಿದ್ರು. ನಟ ದರ್ಶನ್ ಜೈಲು ಸೇರಿ 43 ದಿನಗಳೇ ಕಳೆದಿವೆ. ಈ ಅವಧಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಜೂನ್ 25ರಿಂದ ಜುಲೈ 26ರ ಅವಧಿಯಲ್ಲಿ 30 ಜನ ಭೇಟಿಯಾಗಿದ್ದು, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 4 ಬಾರಿ ಜೈಲಿಗೆ ಆಗಮಿಸಿದ್ದಾರೆ. ಜುಲೈ 1ರಂದು ಜೈಲಿಗೆ ಭೇಟಿ ಕೊಟ್ಟಿದ್ದ ದರ್ಶನ್ ತಾಯಿ ಮೀನಾ ಭೇಟಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಎಫ್ಎಸ್ಎಲ್ ವರದಿಯಿಂದಲೇ ಕುತ್ತು ಬರೋ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ವಾರ ಎಫ್ಎಸ್ಎಲ್ ರಿಪೋರ್ಟ್ ತನಿಖಾ ತಂಡ ಕೈ ಸೇರಲಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಸಂಗ್ರಹಿಸಿದ 2 ಮಾದರಿಗಳು, ಕೃತ್ಯ ನಡೆದ ಜಾಗದಲ್ಲಿನ ಫಿಂಗರ್ ಪ್ರಿಂಟ್ ರಿಪೋರ್ಟ್, ಸ್ಕಾರ್ಪಿಯೋದಲ್ಲಿನ ಆರೋಪಿಗಳ ಫಿಂಗರ್ ಪ್ರಿಂಟ್, ದರ್ಶನ್ ಮತ್ತು ಪವಿತ್ರ ಗೌಡ ಮನೆ ಸಿಸಿಟಿವಿ ರಿಪೋರ್ಟ್, ನಂಬರ್ 5 ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸಿಸಿಟಿವಿ ವರದಿ, ಕೊಲೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಈ ವಾರದಲ್ಲೇ ಪೊಲೀಸರ ಕೈ ಸೇರಲಿದೆ. ಪಟ್ಟಣಗೆರೆ ಶೆಡ್ನಲ್ಲಿರುವ ಸೆಕ್ಯೂರಿಟಿ ರೂಮ್ನ ಸಿಸಿಟಿವಿಯನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಶೆಡ್ನ ಎಂಟ್ರಿ ಗೇಟ್ ಮತ್ತು ಒಳಗಡೆಯ ಸಿಸಿಟಿವಿ ರಿಟ್ರೀವ್ ಆಗಿದ್ದು, ನಟ ದರ್ಶನ್ ಎಂಟ್ರಿ ಮತ್ತು ಎಕ್ಸಿಟ್ನ ಸಿಸಿಟಿವಿ ಫುಟೇಜ್ ಹಾಗೂ ಘಟನಾ ಸ್ಥಳ ಸಂಪೂರ್ಣವಾಗಿ ಸೋಕೋ ತಂಡ ಪರಿಶೀಲನೆ ಮಾಡಿದೆ. ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಡಿ ಗ್ಯಾಂಗ್ಗೆ ಎಫ್ಎಸ್ಎಲ್ ವರದಿ ಹೆಜ್ಜೆ ಹೆಜ್ಜೆಗೂ ಕಂಟಕವಾಗಿ ಕಾಡ್ತಾ ಇದೆ. ಯಾಕೆಂದ್ರೆ ರೇಣುಕಾಸ್ವಾಮಿ ಕೊಲೆ ಬಳಿಕ ಮೃತದೇಹವನ್ನ ಸ್ಕಾರ್ಪಿಯೋ ಕಾರಿನಲ್ಲಿ ರವಾನೆ ಮಾಡಿದ್ರು. ಹೀಗಾಗಿ ಆರೋಪಿಗಳ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಇನ್ನೂ ಬರಬೇಕಿದೆ. ಸ್ಕಾರ್ಪಿಯೋ ಕಾರಿನಲ್ಲಿ ಬೆರಳಚ್ಚು ಸ್ಯಾಂಪಲ್ ಅನ್ನ ಪೊಲೀಸರು ಪಡೆದಿದ್ದು, ಈ ಬಗ್ಗೆ ಬೆರಳಚ್ಚು ರಿಪೋರ್ಟ್ ಖಾಕಿ ಕೈ ಸೇರುವ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆ ಜಟಾಪಟಿ ಜೋರಾಗಿ ನಡೆದಿದೆ. ನಾಯಕರು ತಮ್ಮ ತಮ್ಮ ಪಕ್ಷಗಳ ಸಮಾವೇಶಗಳಲ್ಲಿ ಅಬ್ಬರಿಸುತ್ತಿದ್ದಾರೆ. ಈ ಮಧ್ಯೆ ಡಿಕೆ ನಡುವಿನ ಮಾತಿನ ಸಮರ ಕೂಡ ತಾರಕಕ್ಕೇರಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಮೂಢಾಸ್ತ್ರ ವರ್ಸಸ್ ಜನಾಸ್ತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ 3ನೇ ದಿನ ಮೂಡಾ ಪಾದಯಾತ್ರೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಘಟಾನುಘಟಿ ನಾಯಕರೇ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ಚನ್ನಪಟ್ಟಣದಲ್ಲಿ ನಡೆದ ಮೈತ್ರಿ ನಾಯಕರ ಸಮಾವೇಶದಲ್ಲಿ ಬಿಎಸ್ವೈ ಭಾಗವಹಿಸಿದ್ರು. ಜೆಡಿಎಸ್, ಬಿಜೆಪಿ ಬಾವುಟಗಳು ರಾರಾಜಿಸ್ತಾ ಇದ್ದ ಮಾರ್ಗ ಮಧ್ಯೆ ಹುಮ್ಮಸ್ಸಿನಿಂದ ಯಾತ್ರೆ ಸಾಗಿತ್ತು. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶಿಸಿದ್ರು. 3ನೇ ಜನಾಂದೋಲನ ಸಮಾವೇಶದ ಮೂಲಕ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟರು. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಚೆಲುವರಾಯಸ್ವಾಮಿ, ಕೆಎನ್ ರಾಜಣ್ಣ, ರಾಮಲಿಂಗಾರೆಡ್ಡಿ, ಮಧು ಬಂಗಾರಪ್ಪ ಸೇರಿದಂತೆ ಘಟಾನುಘಟಿ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಸಮಾವೇಶಕ್ಕೂ ಮೊದಲು ಡಿಕೆ ರ್ಯಾಲಿ ಮಾಡಿದ್ರು.
ಪಾದಯಾತ್ರೆ ಮಧ್ಯೆ ಡಿಸಿಎಂ ಡಿಕೆ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ತಾರಕಕ್ಕೇರಿದೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಡಿಕೆ ಹೇಳಿದ್ರೆ, ನನ್ನ ಹತ್ರ ಇರೋದನ್ನ ತೆಗೆದ್ರೆ ನಿಮ್ಮದು ಸಂಪುಟಗಳೇ ಇವೆ ಅಂತ ಎಚ್.ಡಿ.ಕೆ ಕುಟುಕಿದ್ದಾರೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂತ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿ, ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು ಫಸ್ಟ್ ಲೆಕ್ಕ ಹಾಕೊಂಡು ಇಟ್ಕೊಂಡಿರೋರು ಯಾರು? ಅದು ಏನೇನು ಕಟ್ಕೊಂಡು ಇಟ್ಕೊಂಡವ್ರೆ ಬಿಚ್ಚ ಕೇಳಿ ಇಟ್ಕೊಂಡಿದ್ದೀನ. ಇದಕ್ಕೆಲ್ಲ ಈ ಗೋಡ್ ಬೆದರಿಕೆ ಇಂಥವ್ರನ್ನ ಭಾಳ ಜನ ನೋಡಿದ್ದೀವಿ. ಇಂಥ ಗೋಡ್ ಬೆದರಿಕೆಗೆ ಎದುರ್ಕತ್ತೀವ. ಆಸ್ತಿ ಬಗ್ಗೆ ಚರ್ಚೆಗೆ ಸಿದ್ಧ ಅಂತ ಡಿಕೆಗೆ ಎಚ್.ಡಿ.ಕೆ ಪಂತಾಹ್ವಾನ ಕೊಟ್ರು. ಅಜ್ಜಯ್ಯನ ಸನ್ನಿಧಿಯಾದ್ರೂ ಸರಿ, ಚಾಮುಂಡಿ ಬೆಟ್ಟವಾದ್ರೂ ಸರಿ, ಚರ್ಚೆಗೆ ರೆಡಿ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ, ನನ್ನ ಅಜ್ಜಯ್ಯನ ಸುದ್ದಿ ನಿಮಗ್ ಬೇಡ ಅಂತ ವಾಗ್ದಾಳಿ ನಡೆಸಿದ್ರು. ನನ್ನ ಆಸ್ತಿಯ ಬಗ್ಗೆ ಯಾವ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ, ವಿಧಾನಸೌಧಕ್ಕೆ ಕರೆದಿದ್ದೀರಿ, ಚರ್ಚೆ ಮಾಡಿದ್ದೇನೆ. ಏನು ವರಿ ಮಾಡಬೇಡಿ, ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ ನಾನು. ನನಗೆ ಸತ್ಯ ಮಾಡೋದು ಹೇಳ್ತಾ ಇದ್ದಲ್ಲ, ನನ್ನ ಅಜ್ಜನ ಸುದ್ದಿ ನಿಮ್ಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನ್ಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ಡಿಕೆಶಿ ಆಸ್ತಿ ಬಿಸಿನೆಸ್ ಇಂದ ಬಂದಿರೋದು ಅಂತ ಸಚಿವ ಚಲರಾಯಸ್ವಾಮಿ ಹೇಳಿದ್ರು. ಕುಮಾರಸ್ವಾಮಿ ಏರ್ಪೋರ್ಟ್, ನೆಲಮಂಗಲ, ಕೆಂಗೇರಿ, ಕನಕಪುರ ರಸ್ತೆಯಲ್ಲಿ ಆಸ್ತಿ ಮಾಡಿದ್ದಾರೆ. ಈ ಆಸ್ತಿಯನ್ನ ಬಿಸಿನೆಸ್ ಇಲ್ಲದೆ ಮಾಡಿರೋದು ಅಂತ ಆರೋಪಿಸಿದ್ರು. ಯಾವುದು ಬಿಸ್ನೆಸ್ ಇಲ್ಲದಲೇ ಬಂದಿಲ್ಲ. ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲೇ ಬಿಸ್ನೆಸ್ ಪ್ರಾರಂಭ ಮಾಡಿದವರು. ರಾಜಕಾರಣ ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು ಇವರು. ಬಿಸ್ನೆಸ್ಸೇ ಇಲ್ಲದಲೇ ಇವತ್ತು ಇವ್ರ ಕುಟುಂಬದ ಆಸ್ತಿನ ಅವ್ರು ಕ್ವಶ್ಚನ್ ಮಾಡಿರ್ತಕ್ಕಂಥ. ಏರ್ಪೋರ್ಟ್ ರೋಡು, ನೆಲಮಂಗಲ ರೋಡು, ಕೆಂಗೇರಿ ರೋಡು, ಕನಕಪುರ ರೋಡ್ ಅಂತ ಏನು ಡಿ.ಕೆ ಅವ್ರು ಹೇಳಿದ್ದಾರೆ, ಅದು ಇವ್ರದ್ದು ಯಾವುದೇ ಬಿಸ್ನೆಸ್ ಹಿನ್ನೆಲೆ ಇಲ್ಲದಲೇ ಆಗಿರ್ತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಭ್ರಷ್ಟಾಚಾರದ ಪಿತಾಮಹ ಎಂದ ವಿಜೇಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ನೀನ್ ಹೇಳು, ನಿನ್ನ ಅಪ್ಪನನ್ನ ಯಾಕೆ ಜೈಲಿಗೆ ಕಳಿಸ್ತೆ ಅಂತ ಪ್ರಶ್ನಿಸಿದ್ದಾರೆ. ನಾನು ನೋಡ್ತಾ ಇದ್ದೆ ಮೊನ್ನೆ ದಿನ ಡಿ.ಕೆ ಶಿವಕುಮಾರ್ ಅವರು ಡಿ.ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಭ್ರಷ್ಟಾಚಾರದ ಪಿತಾಮಹ ಅವರೇನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ? ವಿಜೇಂದ್ರ ಪಿತಾಮಹ ನೀನ್ ಹೇಳಪ್ಪ, ನಿಮ್ಮ ಅಪ್ಪನ ಯಾಕೆ ನೀನ್ ಕಳಿಸ್ತೀಯ ಜೈಲಿಗೆ? ಪಾದಯಾತ್ರೆ ಮೈಸೂರು ತಲುಪುವ ಮೊದಲೇ ಮಾನ ಮರ್ಯಾದೆ ಇದ್ರೆ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಸಿಎಂ ಬಿಎಸ್ವೈ ಒತ್ತಾಯಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಪ್ರತಿನಿತ್ಯ ಲಂಚ, ದರೋಡೆ, ಹಗರಣದ ಬಗ್ಗೆ ಟಿವಿ9 ನಲ್ಲಿ ಬರ್ತಾ ಇರೋದನ್ನ ನೋಡಬಹುದು ಅಂತ ಹೇಳಿದ್ರು. ನಮ್ಮ ಪಾದಯಾತ್ರೆ ತಲುಪೋದ್ರ ಒಳಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಜನಾರ್ದನನ ಒಂದು ಬೆಂಬಲವನ್ನ ನೋಡಿ ಆದ್ರೂ ಸಹ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಸಿಎಂ ಸಿದ್ದರಾಮಯ್ಯನವರನ್ನ ಮುಟ್ಟೋದಕ್ಕೆ ನಿಮ್ಮ ಹಣೆಯಲ್ಲಿ ಬರ್ದಿಲ್ಲ ಅಂತ ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರದಲ್ಲಾದ ಹಗರಣದ ಬಗ್ಗೆ ಮೊದಲು ಉತ್ತರ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ಮ ಹಣೆಲೂ ಬರ್ದಿಲ್ಲ, ಇದನ್ನ